ನಮ್ಮ ಅಡುಗೆ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ಜನತೆಗೆ ನಮಸ್ಕಾರಗಳು. ಇವತ್ತಿನ ರೆಸಿಪಿ ಮಸಾಲ ಪಡ್ಡು. ಬೇಕಾಗುವ ಸಾಮಗ್ರಿಗಳು: 2 ಗ್ಲಾಸ್ ಅಕ್ಕಿ ತೊಗೋತೀನಿ ರೀ. ಸ್ವಚ್ಛ ಹೆಸರು ಮಾಡಿ ಇಟ್ಕೊಂಡಿದ್ದೆ. ಅಕ್ಕಿ ತೊಗೋತೀನಿ ನೋಡ್ರಿ. ಈಗ ಅವಲಕ್ಕಿ ತೊಗೋತೀನಿ 1 ಗ್ಲಾಸ್ ತೊಗೊರಿ, 2 ಗ್ಲಾಸ್ ತೊಗೊರಿ. 2 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ತೊಗೊಂಡ್ರು ನಡೀತದ. ನಾ ಒಂದು ಹಾಫ್ ಗ್ಲಾಸ್ ತೊಗೊಂಡೀನಿ ರೀ. ಹಾಫ್ ಗ್ಲಾಸ್ಗಿಂತ ಹೆಚ್ಚೇ ಅದ. ಒಂದು ಸ್ವಲ್ಪ ಉದ್ದಿನ ಬೇಳೆ ತೊಗೊಂಡೀನಿ ರೀ. ಸ್ವಲ್ಪ ರೀ, ಒಂದು 2 ಮುಷ್ಟಿ ಅಟ್ಟು ಉದ್ದಿನ ಬೇಳೆ ತೊಗೊಂಡೀನಿ ರೀ. 2-3 ಮುಷ್ಟಿ ಅಟ್ಟೆ ರೀ. ಸ್ವಚ್ಛಾಗಿ ತೊಳ್ಕೊತೀನಿ ರೀ. 3 ಚೆಂದಾಗಿ ಮಿಕ್ಸ್ ಮಾಡಿ ಸ್ವಚ್ಛಾಗಿ ತೊಳ್ಕೊಬೇಕ್ರಿ. ಇದು ಹೊಲಸು ಇರ್ತಾವ ಜರ, ಹಾಗಾಗಿ ಚೆಂದಾಗಿ ತೊಳ್ಕೊಬೇಕ್ರಿ. ಇದು ನೋಡಿರಿ, ಇದೆಲ್ಲ ನೀರು ತೆಗಿತೀನಿ ನೋಡ್ರಿ. ಈಗ ನೀರು ಜಾಂಗ್ತೀನಿ ರೀ. ಇದೆಲ್ಲ ನೀರು ಜಾಂಗಿ ಬೇರೆ ನೀರು ಹಾಕ್ತೀನಿ ನೋಡ್ರಿ. ಅಕ್ಕಿ ಮುಳುಗೋದ್ಕಿಂತ ಸ್ವಲ್ಪ ಜಾಸ್ತಿನೇ ಹಾಕಿ ಮ್ಯಾಗ ಮುಚ್ಚಿಡ್ತೀನಿ ರೀ. ಒಂದು 4 ತಾಸು ರೀ. 3-4 ತಾಸ್ದಾಗ ನೆನಿತದ ರೀ. ಇದು ನೆಂದವು ನೋಡ್ರಿ. ಈಗ ನೈಟ್ ಮಿಕ್ಸಿಗೆ ಹಾಕ್ಲತ್ತೀನಿ ನಾನು. ಒಂದು 4 ತಾಸ್ನಾಗ ನೆನಿತಾವ್ರಿ. ಮಿಕ್ಸಿಗೆ ಹಾಕ್ತೀನಿ ನೋಡ್ರಿ. ನೋಡ್ರಿ, ಮಿಕ್ಸಿಗೆ ಹಾಕೊಂಡಿ ನೋಡ್ರಿ. ಈ ಥರ ಎಲ್ಲ ಮಿಕ್ಸಿಗೆ ಹಾಕೊಂಡು ಬಿಡ್ತೀನಿ ರೀ. ಹಂಗಾರಿ ಈ ಥರ ಆಗ್ಬೇಕು ನೋಡ್ರಿ. ಮಿಕ್ಸಿಗೆ ಹಾಕೊಂಡ್ಬೇಕು. ಉಪ್ಪು ಹಾಕ್ತೀನಿ ರೀ. ರುಚಿಗೆ ನೋಡ್ಕೊಂಡು ಉಪ್ಪು ಹಾಕ್ರಿ. ಈ ಉಪ್ಪಿಗೆ ಹಾಕಿಟ್ಟೆ ಅಂದ್ರೆ ಸ್ವಲ್ಪ ಹುಳಿ ಬರ್ತದೆ ರೀ. ಥಂಡಿದಿಂದಾಗ ಹುಳಿ ಬರಲ್ಲ ರೀ. ಅದಕ್ಕಾಗಿ ನೈಟೇ ಹಾಕಿಡ್ಬೇಕು ರೀ. ಉಪ್ಪು ಹಾಕಿ ಮ್ಯಾಗ ಮುಚ್ಚಿಡ್ತೀನಿ ನೋಡ್ರಿ. ಬೆಳಗ್ಗೆ ಮಸಾಲೆ ತಯಾರು ಮಾಡ್ಕೊಳತ್ತೀನಿ ನೋಡ್ರಿ. ನಾಷ್ಟಕ್ಕೆ ಪಡ್ಡು ಮಾಡ್ತೀನಿ ರೀ. ನಾ ಈಗ ಹಂಗೆ ಮಸಾಲೆ ರೆಡಿ ಮಾಡ್ಕೊಳತ್ತೀನಿ ರೀ. 8-10 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೀನಿ, ಜೀರಿಗೆ ಹಾಕ್ಕೊಂಡೀನಿ, ಕೊತ್ತಂಬರಿ ಹಾಕ್ಕೊತೀನಿ ರೀ. ಇದು ಸ್ವಲ್ಪ ಮಿಕ್ಸಿ ಮಾಡ್ಕೊತೀನಿ ರೀ. ಮಿಕ್ಸಿ ಮಾಡ್ಕೊಂಬಂದು ನೋಡ್ರಿ. ಈಗ ಒಂದು ಪಾತ್ರೆ ಇಟ್ಕೊತೀನಿ. ಎಣ್ಣೆ ಕಾಯ್ದದ ರೀ. 2 ಸ್ಪೂನ್ ಹಾಕ್ಕೊಂಡೀನಿ ರೀ ನಾ ಎಣ್ಣೆ. ಇನ್ನೊಂದು ಸ್ವಲ್ಪ ಬಿಸಿ ಅಲ್ರಿ ಎಣ್ಣೆ. ಎಣ್ಣೆ ಕಾದದ ನೋಡ್ರಿ. ಈಗ ಈರುಳ್ಳಿ ಒಂದು ದಪ್ಪ 4 ಈರುಳ್ಳಿ ತೊಗೊಂಡೀನಿ ರೀ. 4 ಈರುಳ್ಳಿ ತೊಗೊಂಡು ಕಟ್ ಮಾಡಿ ಇಟ್ಟೀನಿ ರೀ. ದಪ್ಪ 4 ಈರುಳ್ಳಿ ತೊಗೊಂಡು ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ರಿ. ಈರುಳ್ಳಿ ಹಾಕಿದ್ರೆ ಚಂದ ಅನಿಸ್ತದ. ಸ್ವಲ್ಪ ಫ್ರೈ ಮಾಡ್ಕೊತೀನಿ ರೀ. ಇದು ಈರುಳ್ಳಿ ಫ್ರೈ ಏನು ಜಾಸ್ತಿನೂ ಮಾಡ್ಕೋದ ಅವಶ್ಯ ಇಲ್ರಿ. ಇದು ಸ್ವಲ್ಪ ಹಸಿ ಸ್ಮೆಲ್ ಹೋದ್ರೆ ಸಾಕ್ರಿ. ಹಸಿ ಸ್ಮೆಲ್ ಹೋಗೋತನ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇದು ಸ್ವಲ್ಪ ಕರಿಬೇವು ಹಾಕ್ಕೋಬೇಕು ರೀ. ಕರಿಬೇವು ಹಾಕತ್ತೀನಿ ನೋಡ್ರಿ. ಸ್ವಲ್ಪ ಕರಿಬೇವು ಫ್ರೈ ಅಲ್ರಿ. ಅದು ಸ್ವಲ್ಪ ತಿರುಗಾಡ್ಬೇಕ್ರಿ ಹಂಗೆ ಚೆಂದಾಗಿ ನೋಡ್ರಿ. ಫ್ರೈ ಆಗ್ಯದ ಈರುಳ್ಳಿ. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೋತೀನಿ ನೋಡ್ರಿ. ಈಗ ಕಟ್ ಮಾಡಿನೂ ಹಾಕೋತಾರೆ ಕೆಲವೊಬ್ರು. ಕಟ್ ಮಾಡಿ ಹಾಕಿದ್ರೆ ಮಧ್ಯೆ ಬಾಯಾಗ ಸಿಗ್ತದೆ ರೀ. ಖಾರ ಹತ್ತದ. ಹಾಗಾಗಿ ಕಟ್ ಮಾಡಿ ಹಾಕೊಂಡೆ ಅಂದ್ರೆ ಖಾರ ಹತ್ತಿರ್ತದ. ಮಿಕ್ಸಿ ಮಾಡಿ ಹಾಕೋಬೇಕ್ರಿ. ಮಿಕ್ಸಿಗೆ ಹಾಕೊಂಡೆ ಅಂದ್ರೆ ಅಷ್ಟು ಎಲ್ಲ ಕಡೆ ಮಿಕ್ಸ್ ಆಗ್ತದ. ಸೇಮ್ ಖಾರ ಬರ್ತದೆ ರೀ. ಸ್ವಲ್ಪ ಅರ್ಶಿಣ ಪೌಡ್ರ್ ಹಾಕ್ತೀನಿ ನೋಡ್ರಿ. ಈಗ ಕಲರ್ ಚೆಂದ ಬರ್ತಾವತ್ತು ಅರ್ಶಿಣ ಪೌಡ್ರ್ ಹಾಕೋದ್ರಿ ನೋಡ್ರಿ. ಸ್ವಲ್ಪ ಇದಿಟ್ಟು ಮಿಕ್ಸ್ ಮಾಡ್ತೀನಿ ರೀ. ಚೆಂದಾಗಿ ಇದಿಟ್ಟು ಅರ್ಶಿಣ ಪೌಡ್ರೂ ಫ್ರೈ ಅಲ್ರಿ. ಸ್ವಲ್ಪ ಚೆಂದಾಗಿ ತಿರುಗಾಡ್ತೀನಿ ರೀ. ಈ ಪಡ್ಡು ಭಾಳ ಟೇಸ್ಟ್ ಆಗ್ತಾವ್ರಿ. ಸಣ್ಣ ಮಕ್ಳಿಗೆ ಚಟ್ನಿ ಸಾಂಬಾರು ಏನು ಬೇಡ, ಹಾಗೆ ಕೊಟ್ಟರು ತಿಂತಾರೆ ಸಣ್ಣ ಮಕ್ಕಳು. ಸ್ವಲ್ಪ ಮೀಡಿಯಮ್ ಖಾರ ಹಾಕಿ ಕೊಟ್ರೆ ಆಯ್ತು, ರೆಡಿ ಆಯ್ತು ನೋಡ್ರಿ ಮಸಾಲೆ. ಇದು ಸ್ಟವ್ ಆಫ್ ಮಾಡ್ಕೊತೀನಿ ರೀ. ಈಗ ಆರ್ಲಿರಿ. ಇದೊಂದು ಸ್ವಲ್ಪ ಕೈ ಆಡಿಸ್ತೀನಿ ಅಂದ್ರೆ ಆರ್ತದ್ರಿ ಜಲ್ದಿ. ಈಗೇನು ಅಕ್ಕಿ ರುಬ್ಬಿಟ್ಕೊಂಡಿದ್ದಲ್ರಿ ನೈಟ, ಅದು ಹಾಕ್ಕೋತೀನಿ ನೋಡ್ರಿ. ಇದಕ್ಕೆ ನೋಡ್ಕೊಂಡು ಹಾಕೋರಿ. ನಿಮ್ಗೆ ಎಷ್ಟು ಬೇಕು ಪಡ್ಡು ಎಷ್ಟು ಮಾಡ್ತೀರಿ ಅದ್ರ ಮ್ಯಾಗ ನೋಡ್ಕೊಂಡು ಹಾಕೋರಿ. ಹಾಕಿ ಎಲ್ಲ ಮಿಕ್ಸ್ ಮಾಡ್ತೀನಿ ನೋಡ್ರಿ. ನಾವು ಚೆಂದಾಗಿ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿರಿ. ಈ ಥರ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ನೋಡಿರಿ. ಕಲರ್ ಎಷ್ಟು ಚೆಂದ ಬರ್ತದೆ ನೋಡಿರಿ. ಚೆಂದಾಗಿ ಮಿಕ್ಸ್ ಮಾಡಿದೆ ಅಂದ್ರೆ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ನೋಡ್ರಿ. ಈಗ ನಾ ಹಂಗಾರೆ ಕಲರ್ ಎಷ್ಟು ಚೆಂದ ಬಂದದ ನೋಡ್ರಿ. ಪಡ್ಡು ಭಾಳ ಚೆಂದ ಕಲರ್ ಬರ್ತಾವ್ರಿ. ಮಕ್ಳಿಗೆ ಹಾಗೆ ಕೊಟ್ಟರೆ ತಿಂತಾರೆ ರೀ. ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋತೀನಿ ರೀ. ನೈಟ್ ಹಾಕಿಟ್ಟಿದ್ದೆ. ಈಗೇನು ಮಸಾಲೆ ಮಾಡ್ಕೊಂಡಿದ್ದೆಲ್ಲ ಈರುಳ್ಳಿಗೆ ಅವಾಗೆ ಹಾಕಬೇಕಾಗಿತ್ತು. ಈಗ ಹಾಕ್ಕೊಳತ್ತೀನಿ ರೀ ನಾ. ಚೆಂದ ಮತ್ತೆ ಮಿಕ್ಸ್ ಮಾಡ್ಕೊತೀನಿ ರೀ. ಸ್ವಲ್ಪ ಕೊತ್ತಂಬರಿ ಉದುರಿಸ್ತೀನಿ ಮ್ಯಾಗ. ಯಾಕಂದ್ರೆ ಪಡ್ನೊಳಗೆ ಅಲ್ಲೆಲ್ಲಿ ಕಾಣ್ಸಕ್ರಿ. ಇದು ಸ್ವಲ್ಪ ಹಾಕೋತೀನಿ ನೋಡ್ರಿ. ಈಗ ನಾ ಪಡ್ಡು ತಿಲ್ಲಕ್ಕೆ ಭಾಳ ಟೇಸ್ಟ್ ಆಗ್ತಾವ್ರಿ. ಪಡ್ಡು ಮತ್ತು ಚೆಂದನೂ ಆಗ್ತದೆ
ದೊಡ್ಡವರು ಸಣ್ಣ ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಥರ ಪಡ್ಡು. ವೈಟ್ ಪಡ್ಡು ತಿಂದು ಬೇಜಾರಾದಕ್ಕಾರ ಇದು ಈ ಥರ ಮಾಡಿರಿ, ಟೇಸ್ಟಾಗಿರ್ತದೆ ಇದು ಪಡ್ಡು. ನೋಡಿರಿ ಎಷ್ಟು ಚೆಂದಾಗ್ಯಾವ ನೋಡಿರಿ, ಕಲರ್ ಭಾಳ ಚಂದ ಆತವ್ರಿ ಕಲರ್. ತಿನ್ನಕ್ಕೂ ಟೇಸ್ಟ್ ಆಗ್ತದ್ರಿ. ಈ ತಿರುವಿ ಹಾಕತ್ತೀನಿ ನೋಡಿರಿ, ನಾನು ಹೊಳಿಸಿ ಹಾಕಿ ಇನ್ನೊಂದು ಸ್ವಲ್ಪ ಮುಚ್ಚಿಡ್ತೀನಿ ರೀ. ಇವೆಲ್ಲ ಹೊಳಿಸಿ ಹಾಕಿ ಇನ್ನೊಂದು ಸ್ವಲ್ಪ ಮುಚ್ಚಿಟ್ಟು ನೋಡಿರಿ ರೆಡಿ ಆದ ನೋಡಿರಿ. ತಕ್ಕೋತೀನಿ ನೋಡಿರಿ ಎಷ್ಟು ಟೇಸ್ಟ್ ಆತಾವ ನೋಡಿರಿ, ಎಷ್ಟು ಸ್ಮೂತಾಗಿ ಬಂದದ ನೋಡಿರಿ. ಕಟ್ ಮಾಡೋದು ಮೆತ್ತಗೂ ಇರ್ತದೆ ರೀ. ಇದು ತಿನ್ನಕ್ಕೂ ಭಾಳ ಟೇಸ್ಟ್ ಆಗ್ತಾವ್ರಿ. ಸಣ್ಣ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ರೀ. ಈ ಥರ ಒಂದು ಸಲ ಟ್ರೈ ಮಾಡಿರಿ. ಧನ್ಯವಾದಗಳು. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ರೀ.